ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಸವಾಪಟ್ಟಣ ಗ್ರಾಮದ ಭಾವಸಾರ ಕ್ಷತ್ರಿಯ ಸಮಾಜದ ಶ್ರೀ ವಿಠ್ಠಲ ರುಕ್ಮಾಯಿ ದೇವರ ದೇವಸ್ಥಾನದಲ್ಲಿ ಜನವರಿ 13, 14, 15ರಂದು ದಶಮಿ, ಏಕಾದಶಿ, ದ್ವಾದಶಿಯ ದಿನದಂದು ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವು ಸಮಸ್ತ ಭಕ್ತ ಬಾಂಧವರು ಹಾಗೂ ಆಹ್ವಾನಿತ ವಾರ್ಕರಿ ಭಕ್ತ ಬಾಂಧವರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಪೋತಿ ಸ್ಥಾಪನೆಯ ದಿನದಂದು ಶ್ರೀ ಜ್ಞಾನೇಶ್ವರಿ ಗ್ರಂಥ ಪೋತಿ ಸ್ಥಾಪನೆ ಮಾಡುವ ಮೂಲಕ ಕುಳಗಟ್ಟೆ ಹರಿಭಕ್ತ ಪಾರಾಯಣ ಸತೀಶ್ ಕುಮಾರ್ GH ಇವರಿಂದ ಕೀರ್ತನಾ ಸೇವೆಯನ್ನು ನೆರವೇರಿಸಲಾಯಿತು. ಏಕಾದಶಿಯ ಮುಂಜಾನೆ ಪ್ರಾತಃ ಕಾಲ ಕಾಕಡಾರತಿ, ಸಂಜೆ ನಾಮಜಪ, ಪ್ರವಚನ ಶ್ರೀಯುತ ಚಂದ್ರಶೇಖರ್ ಉತ್ತರ್ಕರ್ ಇವರಿಂದ ನೆರವೇರಿಸಲಾಯಿತು. ರಾತ್ರಿ ಹರಿಭಕ್ತ ಪಾರಾಯಣ RT ಮಹೇಂದ್ರನಾಥ್ ಇವರಿಂದ ಕೀರ್ತನಾ ಸೇವೆಯನ್ನು ಸಮರ್ಪಿಸಲಾಯಿತು. ಏಕಾದಶಿ ಅಖಂಡ ಜಾಗರಣೆ ನಿಮಿತ್ತವಾಗಿ ಭಾಗವಹಿಸಿದಂತಹ ಸಮಸ್ತ ವಾರ್ಕರಿ ಭಜನಾ ಮಂಡಳಿಯವರು ಹಾಗೂ ಸಮಾಜ ಬಾಂಧವರೆಲ್ಲರೂ ಭಾಗವಹಿಸಿ ಪಾಹುಲ್ ಭಜನೆ, ಪಾಳಿ ಭಜನೆ, ಬಾರೋಡ್ ಭಜನೆ ಸೇವೆಯನ್ನು ದ್ವಾದಶಿ ಮುಂಜಾನೆಯ ಪ್ರಾತಃ ಕಾಲದವರೆಗೆ ಭಕ್ತಿಯಿಂದ ನೆರವೇರಿಸಿದರು. ದ್ವಾದಶಿಯ ಮುಂಜಾನೆ ಕಾಕಡಾರತಿ ಸುಪ್ರಭಾತ ಭಜನೆ ನೆರವೇರಿಸಿದ ತರುವಾಯ ಶ್ರೀ ವಿಠ್ಠಲ ರುಕ್ಮಾಯಿ ಹಾಗೂ ಶ್ರೀ ಜ್ಞಾನೇಶ್ವರಿ ಪೋತಿಯ ಅಲಂಕೃತ ರಥದಲ್ಲಿರಿಸಿಕೊಂಡು ಬಸವಾಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರಾಜಬೀದಿ ಮಹೋತ್ಸವವನ್ನು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ದು ಈ ಮೂಲಕವಾಗಿ ಪ್ರಸಾರಪಡಿಸಲಾಗಿದೆ. ಬಸವಾಪಟ್ಟಣ ನಗರದ ಪ್ರಮುಖ ಬೀದಿಗಳಲ್ಲಿ ರಾಜಬೀದಿ ಮಹೋತ್ಸವವನ್ನು ನೆರವೇರಿಸಿಕೊಂಡು ಪುನಃ ದೇವಸ್ಥಾನದ ಆವರಣಕ್ಕೆ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಅನಂತರ ದೇವಸ್ಥಾನದ ಒಳಾಂಗಣ ಪ್ರಾಂಗಣದಲ್ಲಿ ಕಾಲಾ ಕೀರ್ತನೆಯನ್ನು ಹರಿಭಕ್ತ ಪಾರಾಯಣ UN ಬದ್ರಿನಾಥ್ ಉತ್ತರ್ಕರ್ ಭದ್ರಾವತಿಯವರು ಶ್ರದ್ಧಾಪೂರ್ವಕವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ನೆರವೇರಿಸಿದರು. ಕಾರ್ಯಕ್ರಮದ ಅನಂತರ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ ಹಾಗೂ ಸಹಕಾರವನ್ನು ಕೊಟ್ಟಂತಹ ಸಮಸ್ತ ಆಹ್ವಾನಿತ ಭಜನಾ ಮಂಡಳಿಯವರು ಹಾಗೂ ದಾನಿಗಳು ಹಾಗೂ ಸೇವಾಕರ್ತರಿಗೆ ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳು ಹಾಗೂ ಭಕ್ತ ಬಾಂಧವರಿಗೂ ಕೂಡ ವಂದನಾರ್ಪಣೆಯನ್ನು ಸಮರ್ಪಣೆ ಮಾಡಲಾಯಿತು. ದೇವಸ್ಥಾನದ ವತಿಯಿಂದ ಭಾಗವಹಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ ಹಾಗೂ ಆಹ್ವಾನಿತರು ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಆಯೋಜನೆ ಮಾಡುವ ಮೂಲಕ ಸರ್ವರಿಗೂ ಅನ್ನ ಸಂತರ್ಪಣೆ ಪ್ರಸಾದವನ್ನು ವಿನಿಮಯ ಮಾಡುವ ಜೊತೆಗೆ ಕಾಲಾ ಪ್ರಸಾದ ಹಾಗೂ ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಎಳ್ಳು ಬೆಲ್ಲದ ವಿತರಣೆಯನ್ನು ಕೂಡ ಮಾಡಲಾಯಿತು. ಆಹ್ವಾನಿಸಿದಂತಹ ಭಕ್ತ ಬಾಂಧವರಿಗೆ ಸಮಾಜದ ವತಿಯಿಂದ ಸಾಗರ, ಶಿರಾ, ಭದ್ರಾವತಿ, ಹಿರಿಯೂರು, ದಾವಣಗೆರೆ, ಶಹಾಪುರ, ಶಿಕಾರಿಪುರ, ನಲ್ಲೂರು, ಕೋಗಲೂರು ಸೇರಿದಂತೆ ನಾಡಿನ ವಿವಿಧೆಡೆಗಳಿಂದ ಆಗಮಿಸಿದಂತಹ ವಾರ್ಕರಿ ಭಕ್ತ ಬಾಂಧವರಿಗೂ ಕೂಡ ಸಮಾಜದ ವತಿಯಿಂದ ಗೌರವ ವಂದನೆಯನ್ನು ಸಲ್ಲಿಸಲಾಯಿತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಬಸವಾಪಟ್ಟಣದ ದಿಂಡಿ ಮಹೋತ್ಸವದ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ಸರ್ವರಿಗೂ ಶ್ರೀ ಪಾಂಡುರಂಗ ರುಕ್ಮಾಯಿ ದೇವರ ಅನುಗ್ರಹವಾಗಲಿ. ನಮಸ್ಕಾರಗಳು.